ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಗೀತಾಸ್ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಬ್ಲಾಗ್ ಬಂದುಬಿಟ್ಟು ನಾವು ಊರಿಗೆ ಹೋಗ್ತಾ ಇದ್ದೀವಿ, ನಮ್ಮ ಫ್ಯಾಮಿಲಿ ಫುಲ್ಲು. ಅದರದ್ದು ಬ್ಲಾಗ್ ಮಾಡೋಣ ಅಂತ ಇದ್ದೀನಿ. ಸೊ ಊರಲ್ಲಿ ಏನಿದೆ, ಏನು ಫಂಕ್ಷನ್ ಇದೆ ಅನ್ನೋದನ್ನ ನಾನು ಬ್ಲಾಗಲ್ಲಿ ಹೇಳ್ತೀನಿ. ಹಾಗೆ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ, ನಾವು ಫುಲ್ ಫ್ಯಾಮಿಲಿ. ಬಸ್ಸಲ್ಲಿ ಹೋಗ್ತಾ ಇರುವಾಗ ನಮ್ಮ ಅಳಿಯಂದರು ಮಾಡ್ತಿರೋ ಕೀಟ್ಲೆ ನೋಡಿಕೊಂಡು ನಕ್ಕು ಸಾಕು ಚೆನ್ನಾಗಿರುತ್ತೆ. ಒಂಥರ ಬಸ್ಸಲ್ಲಿ ಹೋಗೋದು ತಮಾಷೆ ಆಗಿರುತ್ತೆ. ಫ್ಯಾಮಿಲಿ ಜೊತೆಗೆ ಹೊರಗಡೆ ಹೋಗ್ತಿದ್ದೀವಿ ಅಂತಂದರೆ ಏನೋ ಒಂಥರ ಖುಷಿ. ನೋಡಿ, ಮಕ್ಳ ಕೈಯಲ್ಲಿ ಮೊಬೈಲ್ ಸಿಕ್ಬಿಡ್ತು ಅಂತಂದರೆ ಅವರು ಯಾವುದ್ರ ಕಡೆಗೂ ಗಮನ ಇರೋಂಗಿಲ್ಲ. ನೋಡಿ, ಇವನು ಸಣ್ಣ ಅಳಿಯ ಎಷ್ಟು ಮೊಬೈಲಿಗೆ ಅಡಿಕ್ಟ್ ಆಗಿದ್ದಾನೆ ನೋಡಿ. ಬಸ್ಸಲ್ಲಿ ಎಲ್ಲರೂ ಇದ್ದರು. ವಿಡಿಯೋ ಮಾಡಬೇಕಾದ್ರೆ ಸ್ವಲ್ಪ ಮುಜುಗರ ಆಯಿತು. ಒಂಥರ ಕಾಮಿಡಿ ಆಗಿತ್ತು ಜರ್ನಿ ಮಾತ್ರ. ನಾವು ಇವತ್ತು ಹಿರಿಯೂರಿಗೆ ಬಂದಿದ್ವಿ. ನಮ್ಮ ಆಂಟಿ ಮನೆಯಲ್ಲಿ ಮಗಳದ್ದು ಫಂಕ್ಷನ್ ಇತ್ತು, ಅದಕ್ಕೋಸ್ಕರ ಬಂದಿದ್ವಿ. ನಾವು ಹಿರಿಯೂರಿಗೆ ರೀಚ್ ಆಗುವಷ್ಟರಲ್ಲಿ ತುಂಬಾ ಲೇಟ್ ಆಗಿಬಿಟ್ಟಿತ್ತು. ಊಟ ಬೇರೆ ಮಾಡಿರಲಿಲ್ಲ. ಹೊಟ್ಟೆ ಅಂತೂ ಸಖತ್ ಹಸಿತಾ ಇತ್ತು. ನಮ್ಮ ಹುಡ್ರಿಗೂ ಮಕ್ಕಳಿಗೂ ಅಷ್ಟೇ ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ಕೊಂಡ್ಬಿಟ್ಟಿದ್ರು. ಅಲ್ಲೇ ಸೈಡಿಗೆ ಅಂಗಡೀಲಿ ಅದೇ ಕುರ್ಕುರೆ ತಿಂಡಿ ತಗೊಂಡು ತಿಂದ್ಕೊಂಡು ಸ್ವಲ್ಪ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಬಸ್ ಸ್ಟಾಪಲ್ಲಿ. ನೋಡಿ, ನಮ್ಮ ಅಳಿಯ ಇವನು ಮಾಣಿಕ್ಯ ಅಂತ, ಅವನೇ ಬ್ಲಾಗ್ ಮಾಡ್ತಾನೆ. ನಾನೇನು ಮೊಬೈಲ್ ನನ್ನ ಕೈಯಲ್ಲಿಲ್ಲ ಅಂದಾಗ ಅವನ ಕೈಯಲ್ಲಿರುತ್ತೆ, ಅವನೇ ಬ್ಲಾಗ್ ಮಾಡ್ತಾನೆ. ಅವನು ಮತ್ತು ನನ್ನ ಸೊಸೆ ಇಬ್ಬರು ಕೂಡ ಬ್ಲಾಗ್ ಮಾಡ್ತಾರೆ. ನನಗೆ ಸ್ವಲ್ಪ ರೆಸ್ಟ್ ಕೊಡ್ತಾರೆ. ಹಠ ಮಾಡ್ತಾ ಇದ್ದಾರೆ, ಅದು ಕೊಡಿಸು ಇದು ಕೊಡಿಸು ಅಂತ. ಮಕ್ಕಳಿಗಂತೂ ತಿಂಡಿಗಳು ಕಾಣ್ಬಿಟ್ರೆ ಅಂತೂ ಮುಗೀತು ಕತೆ. ನೋಡಿ, ಅವ್ರಿಗೆ ಕೇಳಿದ್ದು ಕೊಡಿಸ್ಬೇಕಷ್ಟೆ. ಬಟ್ ಅವೆಲ್ಲ ತಿನ್ನೋದು ಹೆಲ್ತಿಗೆ ಅಷ್ಟೊಂದು ಒಳ್ಳೆಯದಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ. ಅವತ್ತಿನ ದಿನ ಅಷ್ಟು ಹೊಟ್ಟೆ ಹಸ್ಕೊಂಡ್ಬಿಟ್ಟಿದ್ವಿ ನಾವು. ಸೊ ಫಂಕ್ಷನಿಗೆ ಹೋಗ್ಬೇಕಲ್ಲ, ಸ್ವಲ್ಪ ಲೇಟನೇ ಆಗ್ಬಿಡ್ತು ಇವತ್ತು. ಹಾಗಾಗಿ ಅಲ್ಲೇ ಸೈಡಿಗಿರೋ ಕುರ್ಕುರೆ ಎಲ್ಲ ತೊಗೊಂಡು ಸ್ವಲ್ಪ ಅವರಿಗೆ ಸ್ವಲ್ಪ ತಿನ್ನಿಸಿ ನಾವು ಒಂಚೂರು ತಿಂದ್ಕೊಂಡು ಹಸುವನ್ನು ನೀಗಿಸ್ಕೊಂಡು ಆಮೇಲೆ ನಮ್ಮ ಆಂಟಿ ಮನೆ ಫಂಕ್ಷನಿಗೆ ಹೋಗಬೇಕಾಗಿತ್ತು. ಸೊ ಅಲ್ಲಿಂದ ಹೊರಟ್ವಿ. ಎಲ್ಲ ತಿಂದಾದಮೇಲೆ ಅಲ್ಲಿಂದ ನಮ್ಮ ಆಂಟಿ ಮನೆಗೆ ಆಟೋದಲ್ಲಿ ಹೊರಟ್ವಿ ನಾವು. ಅಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಕೂಡ ಇಲ್ಲ, ಅಷ್ಟಕ್ಕೆ ನಾವು ಆಟೋ ಹತ್ಕೊಂಡು ಹೋಗ್ಬಿಟ್ವಿ. ಅದ್ರಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು ಇಷ್ಟು ಹತ್ರ ಇದೆನಾ ಅಂತ ಅಂದ್ಬಿಟ್ಟು. ನಡ್ಕೊಂಡೇ ಹೋಗ್ಬೋದಿತ್ತು. ಫೈನಲಿ ರೀಚ್ ಆದ್ವಿ ನಾವು ನಮ್ಮ ಆಂಟಿ ಮನೆ ಫಂಕ್ಷನಿಗೆ, ಮಗಳ ಫಂಕ್ಷನಿಗೆ. ಅಲ್ಲಿ ಎಲ್ಲರೂ ಸಿಕ್ಕಿದ್ದರಿಂದ ಸಖತ್ ಖುಷಿ ಆಗ್ಬಿಟ್ಟಿದ್ದು. ಭಾಳ ದಿನ ಆದಮೇಲೆ ಸಿಕ್ಕಿದ್ದೆಲ್ಲ. ಫಂಕ್ಷನಿಗೆ ಅವಳು ಸಂಗೀತ ಕಚೇರಿ ಬೇರೆ ಮಾಡಿಬಿಟ್ಲು ನನ್ನ ಸೊಸೆ. ಅವಳು ನಮ್ಮದು ಇದಿಷ್ಟು ಫ್ಯಾಮಿಲಿ ಎಲ್ಲರೂ ಸೇರ್ಕೊಂಡಿದ್ವಿ. ಫಂಕ್ಷನ್ ಅಂತೂ ತುಂಬ ಚೆನ್ನಾಗಾಯಿತು. ನಮ್ಮ ಆಂಟಿ ಅಂತೂ ತುಂಬ ಖುಷಿಪಟ್ಟರು ನಾವೆಲ್ಲ ಬಂದಿದ್ದಕ್ಕೆ. ನಮ್ಮ ಫ್ರೆಂಡ್ಸು, ನಮ್ಮ ಅಕ್ಕ, ನಮ್ಮ ಆಂಟಿ, ದೊಡ್ಡಮ್ಮ ಎಲ್ಲರೂ ಬಂದಿದ್ದರು ಫಂಕ್ಷನಿಗೆ. ಫಂಕ್ಷನ್ ಮುಗೀತಿದ್ದಂಗೆ ಊಟಕ್ಕೆ ಹೊರಟ್ವಿ. ತುಂಬ ಹೊಟ್ಟೆ ಹಸ್ತಿತ್ತಲ್ಲ ಮೊದಲೇ, ಹಂಗಾಗಿ ಊಟಕ್ಕೆ ಹೋಗೋಣ ಅಂತ ಹೊರಟ್ವಿ. ಎಲ್ಲರೂ ಜೊತೆ ಕುತ್ಕೊಂಡು ಊಟ ಮಾಡಿದ್ವಿ.
ಊಟ ಅಂತೂ ತುಂಬ ಚೆನ್ನಾಗಾಗಿತ್ತು. ಹೊಟ್ಟೆ ಹಸ್ದಿದ್ದಕ್ಕೂ ಅದಕ್ಕೂ ಸಖತ್ ಇಷ್ಟ ಆಗ್ಬಿಟ್ಟು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಬಂದು ಮತ್ತೆ ಕುತ್ಕೊಂಡ್ವಿ. ಫಂಕ್ಷನ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಮುಗಿದಿತ್ತು. ಶಾಸ್ತ್ರ ಎಲ್ಲ ಕಂಪ್ಲೀಟ್ ಆಗಿ ಊಟ ಮಾಡ್ಕೊಂಡು ಬಂದು ಎಲ್ಲರೂ ಮಾತಾಡ್ಕೊತ ಕುತ್ಕೊಂಡಿದ್ವಿ. ಭಾಳ ದಿನ ಆದಮೇಲೆ ಎಲ್ಲರೂ ಸಿಕ್ಕಿದ ಕಾರಣ ತುಂಬ ಖುಷಿ ಆಯಿತು. ಎಲ್ಲರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದ್ದು. ಸಂಬಂಧಗಳೇ ಹಾಗೆ, ಯಾವಾಗಾದರೂ ಒಮ್ಮೆ ಸಿಕ್ವಿ ಅಂತ ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಇದಾಗಿತ್ತು ನನ್ನ ಮಿನಿ ವ್ಲಾಗ್. ಯಾರಿಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.